ಹೈವೇಯಲ್ಲಿ ರೌಡಿಸಂ ತೋರಿಸಿ ನಾನೇನು ತಪ್ಪೇ ಮಾಡಿಲ್ಲ ಅಂತ ಅಮಾಯಕಳಂತೆ ಕುಳಿತಿರೋ ಮಹಿಳೆ. ಮೇಡಮ್ ಪ್ಲೀಸ್ ಠಾಣೆಗೆ ಬನ್ನಿ ಅಂತ ರೋಡ್ ಅಲಿತಾ ಇರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಡೂರು ಬೈರ್ಗಾನಹಳ್ಳಿ ಗ್ರಾಮದ ನಿಖಿಲ್ ನರಸಿಂಹರೆಡ್ಡಿ ಎಂಬ ಯುವಕರಿಬ್ಬರು ನ್ಯಾಷನಲ್ ಹೈವೇನಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಬರ್ತಾ ಇದ್ರು. ಈ ವೇಳೆ ಮುಂದೆ ಬೆಂಗಳೂರು ಮೂಲದ ಟೆಕ್ಕಿ ರಿಂಬಿಕಾ ಎಂಬ ಮಹಿಳೆ ಅಡ್ಡಾದಿಡ್ಡಿ ಬೈಕ್ ವಾಹನ ಚಲಾಯಿಸಿಕೊಂಡು ಬರ್ತಾ ಇದ್ಲಂತೆ. ಇದನ್ನು ಕಂಡ ಯುವಕರಿಬ್ಬರು ಆ ಮಹಿಳೆಗೆ ಬೈಕ್ ನಿಲ್ಲಿಸಿ ಬುದ್ಧಿವಾದ ಹೇಳಿದ್ದಾರೆ. ಈ ಮಾತಿಗೆ ಮಾತು ಬೆಳೆದು ರಿಂಬಿಕಾ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವಕರ ಮೇಲೆ ದಾಳಿ ಮಾಡಿ ಸಿಕ್ಕ ಕಡೆ ಇರಿದು ಹಲ್ಲೆ ನಡೆಸಿ ರೌಡಿಯಿಸಂ ತೋರಿಸಿದ್ದಾಳೆ. ಯುವಕರು ಸಹ ಮಹಿಳೆಯೊಂದಿಗೆ ಕೈ ಮಿಲಾಯಿಸಿಕೊಂಡಿದ್ದಾರೆ. ಅಷ್ಟೊತ್ತಿಗೆ ಜನ ಜಮಾಯಿಸಿ ಇಬ್ಬರನ್ನು ಬಿಡಿಸಿ ರೌಡಿಯಿಸಂ ತೋರಿಸಿದ ಮಹಿಳೆಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನೂ ರಕ್ತಸ್ರಾವವಾಗಿದ್ದ ಯುವಕರಿಬ್ಬರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಾಗಿಸಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ನಿಖಿಲ್ ಕುಮಾರ್ KB ಅಂತ, ಕೋಡೂರು ಬೈರ್ಗಾನಹಳ್ಳಿ ಪ್ಯಾರೇಸಂದ್ರ ಹತ್ರ. ನಾವು ಹಿಂಗೆ ದೊಡ್ಡಪೇಲ್ಗೂರು ಕೇಸಿ ಹಿಂಗೆ ಬರ್ತಾ ಇದ್ರು. ದೊಡ್ಡಪೇಲ್ಗೂರು ಕೇಸಿ ಹಿಂಗೆ ಬರ್ತಾ ಇರಬೇಕಾದ್ರೆ ಊನೆಗಲ್ ಹತ್ರ ಇವ್ರು ಕಾಣಿಸ್ಕೊಂತಾರೆ ನಮಗೆ. ನಾವು ಹಿಂದೆ ಮಾಮೂಲಿ ಸ್ಲೋಗಿ ಮಾತಾಡ್ಕೊಂಡು ಇಬ್ಬರು ಬರ್ತಾಯಿದ್ರು, ನಾನು ನಮ್ಮ ಫ್ರೆಂಡು. ಬರಬೇಕಾದ್ರೆ ಮತ್ತು ಇವರು ಅಲ್ಲಿ ಒಂದು ಸ್ವಲ್ಪ ರೋಡದಕ್ಕೂ ಅಲ್ಲಿ ಆಡ್ಸ್ಕೊಂಡು ಬರ್ತಾಯಿದ್ರು. ನಾವು ಅಲ್ಲೇನು ಹೇಳಿಲ್ಲ. ಮತ್ತು ಚಿತ್ರಾವತಿ ಹತ್ರ ಏನು ಗೊತ್ತಿಲ್ಲ ಸರ್, ಅವರು ಒಂದು ಸ್ವಲ್ಪ ಡ್ರಿಂಕ್ ಮಾಡೋರೆ ಅವರು ಹೇಳ್ಬೇಕಾದ್ರೆ ಡ್ರಿಂಕ್ ಮಾಡೋರೆ ಇಲ್ಲ ಹಂಗೆ ಗಾಡಿ ಅಡ್ಡದಿಡ್ಡ ಓಡಿಸ್ಕೊಂಬರ್ತಾಯಿದ್ರು ಹೈವೇದಲ್ಲಿ ಸೇಮ್. ಮತ್ತು ಇಲ್ಲಿ ಚಿತ್ರಾವತಿ ಹತ್ರ ಅಲ್ಲಿ ಒಂದು ಸ್ವಲ್ಪ ಕ್ಯಾಂಟ್ರ್ ಅವನಿಗೆ ಜರ ಕೊಟ್ಟರು. ಇತ್ತ ಕಡೆ ಹೋಗ್ತಾಯಿದ್ರು. ಇತ್ತ ಕಡೆ ಹೋಗ್ಬೇಕಾದ್ರೆ ಕ್ಯಾಂಟ್ರ್ ಮುಂದೆಗೆ ಹೋಗಿ ಹಿಂಗೆ ತಿರ್ಸ್ಕೊಂಡ್ರು. ಕ್ಯಾಂಟ್ರ್ ಮುಂದೆಗೆ ಹೋಗಿ ತಿರ್ಸ್ಕೊಂಡ್ಮೇಲೆ ನಾವು ಇದ್ಕೊಂಡು ಅಲ್ಲಿ ಕಿರ್ಚಿದ್ರೆ ಮೇಡಮ್ ಅಂತ ಹೇಳ್ತಾ ಇದ್ರು. ಅವರು ಕೇಳಿಸ್ಕೊಳ್ಳಿಲ್ಲ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ರೆ ಅವರು ತಗೊಂಡು ಪೆಕ್ಸ್ ಹಾಕ್ಕೊಳ್ಳೋದು. ಅಲ್ಲಿ ಮುಂದೆ ಇದ್ರಾಗ ಸ್ಕೂಟಿದಾಗ ಇಲ್ಲಿ ಗ್ಯಾಪ್ ಇರ್ತದಲ್ಲ, ಅಲ್ಲಿಂದ ಪೆಕ್ಸ್ ತಗೊಂಡು ಮಾಮೂಲಿ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡೇ ಹೋಗ್ತಾಯಿದ್ರು. ಅಲ್ಲೊಂದು ಸ್ವಲ್ಪ ಹೋಗ್ತಾ ಇದ್ರೆ ಮೇಡಮ್ ಅಂದರೆ ಅವ್ರು ಹೊರಟೋಗ್ತಾಯಿದ್ರು. ಮಾಮೂಲಿ ನಾನು ಹತ್ತು ಕಡೆ ಸೈಡೇ ಬರ್ತಾಯಿದ್ದೆ. ಮಾಮೂಲಿ ಅವ್ರು ಬಂದು ನಿಲ್ಲಿಸಾದ್ಮೇಲೆ ನಾನು ಇತ್ತು ಕಡೆ ತಿರ್ಸ್ಕೊಂಡು ಮತ್ತೆ ಬಂದು ಅಲ್ಲಿ ಹೇಳ್ತಾ ಇದ್ದೆ, ಮೇಡಮ್ ಯಾಕೆ ಹಿಂಗೆ ಹೋಗ್ತಾ ಇದ್ದೀರೋ, ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಿ, ನಿಮ್ಗೆ ಅಲ್ಲಿ ಒಂದು ಸ್ವಲ್ಪ ಜಸ್ಟ್ ಮಿಸ್ ಆಯಿತು ಅಂತ ಸ್ವಲ್ಪ ನಾವು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಹಿಂದೆ ಅವ್ರು ಪೆರೇಸಂದ್ರದಿಂದ ನೋಡ್ಕೊಂಬಂದ್ರಂತೆ ಅವ್ರು ಯಾರು ಬ್ಯಾಕ್ ಸೈಡು. ಅವರು ಬಂದು ಗಾಡಿ ನಿಲ್ಲಿಸಿದ್ರು. ಮಾತಾಡ್ತಾ ಇದ್ದೀರಿ, ನಾವು ಹೇಳ್ತಾ ಇದ್ದೀನಿ. ಒಂದು 2-3 ಸರಿ ಅವಾಗೇ ಟ್ರೈ ಮಾಡಿದ್ರು ಚಾಕುದಾಗ. ನಾವು ಒಂದು ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಹಿಂಗೆ ಥ್ರೋ ಮಾಡಿದಾಗ ಆವಾಗ ಒಂದು ಸ್ವಲ್ಪ ಜೋರಾಗಿ ಬೀಸಿದಾಗ ಇಲ್ಲಿ ಮಾಮೂಲಿ ಬಿತ್ತು. ಇಲ್ಲಿ ಕೈ ಅಡ್ಡ ಇದ್ದಾಗ ಇಲ್ಲಿ ಬಿತ್ತು. ಮತ್ತು ಎದ್ದು ಇನ್ನೊಂದು ಸರಿ ಹಾಕಿದ್ಮೇಲೆ ಇಲ್ಲಿ ಬಿದ್ದೈತೆ. ಇಲ್ಲಿ ಬಿದ್ದೈತೆ. ಬಟ್ ಅಷ್ಟೊತ್ತಿಗೆ ಅಲ್ಲಿ ಒಂದು ಸ್ವಲ್ಪ ಜನ ಬಂದರು. ಅವರು ಹಿಂದೆಯಿಂದ ನೋಡ್ಕೊಂಬಂದಂತೆ ಒಂದು 10-15 ಜನ ಹೇಳಿದ್ರು. ಅವರು ಅಲ್ಲಿ ಹೇಳಿದ್ರು. ಬಟ್ ಅಲ್ಲಿ ಯಾರು ಹೇಳ್ತಾ ಇದ್ರು ಅವ್ರನ್ನೂ ಒಯ್ಯಕ್ಕೆ ಹೋಗ್ತಾಳೆ, ಕಾಲೆತ್ತಾಳೆ, ಕಾಲಾಗ ಒದಿತಾಳೆ, ಎಲ್ಲರನ್ನೂ ಹೇಳ್ತಾಯಿದ್ರು. ಬಟ್ ನಾವು ಅಲ್ಲಿಂದ ಬರಬೇಕಾದ್ರೆ ಪೊಲೀಸವ್ರು ಬರೋದಂಗೆ ನಾವು ಅಲ್ಲೇ ವೆಯ್ಟ್ ಮಾಡಿ ಅವ್ರನ್ನ ಪೊಲೀಸವ್ರ ಕೈ ಕಳಿಸಿ ಅಣ್ಣವರು ಬೇರೆಯವ್ರು ಬಂದು ನಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಸರ್. ಇಲ್ಲಿ 12 ಸ್ಟಿಚಸ್ ಬಿದ್ದೈತೆ. ಹಾಸ್ಪಿಟ್ಲ ಇದು ಇಲ್ಲಿ ಮೂಳೆಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತೆ ಅಂತ ಹೇಳಿದ್ರು. ನರಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಕೈಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಒಳ್ಳೇದು ಹೇಳಕ್ಕೆ ಹೋಗ್ಬಿಟ್ಟು ನಮಗೆ ಆಗೈತೆ. ಬಟ್ ಅದು ಓಕೆ ಸರ್. ಬಟ್ ರೋಡಾಗೆ ಏನಾದರೂ ಬಿದ್ದು ಸತ್ತೋದ್ರೇನು ಮತ್ತು ಅವ್ನು ಲಾರಿ ಅವನು ಪಾಪ ಹಿಂದೆ ಯಾರು ನೋಡ್ಕೊಂಡೇ ಬರ್ತಾಯಿದ್ನು, ಅವನಿಗೂ ದಾರಿ ಬಿಡ್ತಾ ಇಲ್ಲ. ಬಟ್ ಅದಕ್ಕೆ ನಾವು ಹೇಳಕ್ಕೆ ಹೋಗಿದ್ದಕ್ಕೆ ನಮಗೆ ಈ ಥರ ಮಾಡಿದೆ ಅಷ್ಟೇ ಸರ್. ಒಳ್ಳೇದು ಮಾಡಬೇಕು ಅನ್ನೋದು ಇನ್ನು ಮುಂದೆ ಬರೋದಿಲ್ಲ, ಮಾಡಬೇಕು ಅನ್ಸೋದಿಲ್ಲ. ಹಾಂ
ಈಗೇನು ಪೊಲೀಸ್ ಸ್ಟೇಷನ್ ಅಂತ ಏನು ಹೇಳ್ತಿದ್ದಾರೆ ಸರ್? ಇಲ್ಲ, ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬಂದಿದ್ದೀರಿ. ಅವ್ರನ್ನ ಸ್ವಲ್ಪ ಆಚೆ ಕರೆಸಿ ಅವ್ರನ್ನ ಒಂದು ಸ್ವಲ್ಪ ಮೆಡಿಕಲ್ ಚೆಕಪ್ ಕಳಿಸ್ಬಿಟ್ರೆ ನಮಗೂ ಒಂದು ಸ್ವಲ್ಪ, ಯಾಕಂದರೆ ನಾವು ತಪ್ಪು ಮಾಡಿದ್ದೀರಿ ಅಂತ ಇವಾಗ ಅವ್ರು ಹೇಳ್ತಾವ್ರಲ್ಲ, ನಾವೇನೋ ತಪ್ಪು ಮಾಡಿದರೆ ರೋಡದಕ್ಕೂ CC ಕ್ಯಾಮ್ರಾ ಐತೆ, ಚೆಕ್ ಮಾಡಲಿ. ಇಲ್ಲಾಂದರೆ ಅಲ್ಲಿ ಬಂದಿರೋರು ಇವಾಗ ವೀಡಿಯೋ ಫೋಟೋಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರೋರ್ನ, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ಜನ ಬಂದಿದ್ರಲ್ಲ ಲೋಕಲ್ ಅವರೆಲ್ಲ, ಅವ್ರನ್ನೂ ಕೇಳಿ ಆಮೇಲೆ ವಿಚಾರಣೆ ಮಾಡಿಬಿಟ್ಟು ನಮ್ದೇನೋ ತಪ್ಪಿದ್ರೆ ನಾವೇ ಒಳಗಡೆ ಹೋಗ್ತೀರಿ. ಅವ್ರು ಕರ್ಕೊಂಡು ಹೋಗೋದು ಬೇಡ, ನಾವೇ ಹೋಗಿ ಡೈರೆಕ್ಟಾಗಿ ಹೋಗ್ತೀರಿ. ಅವ್ರದ್ದೇನಾದರೂ ತಪ್ಪಿದ್ರೆ. ನಾವು ಆಫೀಸ್ ಹತ್ರ ಇದ್ವಿ, ಇಲ್ಲಿ ಗಲಾಟೆ ನಡೀತಾ ಇತ್ತು. ತಕ್ಷಣ ನಾವು ಅಲ್ಲಿ ಬಂದ್ವಿ, ಏನು ನೋಡೋಣ ಅಂತ. ಅವು ಹೊಡೆದಾಡ್ಕೊತಾ ಇದ್ರು. ಆಗ ಆ ಹುಡುಗಿ ಕೈಯಲ್ಲಿ ಒಂದು ಅಷ್ಟುದ್ದ ಚಾಕು ಇತ್ತು. ಆ ಹುಡುಗರಿಗೆ ಕೊಯ್ದು ಬಿಟ್ಟಿದ್ದಾಳೆ. ಇಲ್ಲೆಲ್ಲ ಗಾಯ ಆಗಿದೆ, ಬ್ಲಡ್ ಹೋಗ್ತಾ ಇತ್ತು. ಇಬ್ಬರು ಹುಡುಗರಿದ್ದರು, ಇಬ್ರಿಗೂ ಗಾಯ ಆಗಿದೆ. ಆಮೇಲೆ ತುಂಬ ಹೊಡೆದಾಡ್ಬಿಟ್ರು ಇಬ್ಬರು. ಅವರು ಹೊಡೆದ್ರು, ಇವರು ಹೊಡೆದಾಡ್ಕೊಂಡ್ರು. ಆ ಹುಡುಗರಿಗೆ ಚಾಕುವಲ್ಲಿ ಕೊಯ್ದು ಬಿಟ್ಟಿದ್ಲು ಲೇಡಿ. ಆ ಹುಡುಗಿ ಮೋಸ್ಟ್ಲಿ ಗಾಂಜಾ ಹೊಡೆದು ಬಿಟ್ಟಿರ್ಬೋದು, ಮತಿನೇ ಇಲ್ಲ ಆ ಹುಡುಗಿಗೆ. ಆರಾಮಾಗಿ ನಾರ್ತ್ ಇಂಡಿಯಾದವರು ಅವರು ಗಾಂಜಾ ಏನೋ ಹೊಡೆದು ಬಿಟ್ಟಿದ್ದಾರೆ. ಅವ್ರಿಗೇನು ಆಗ್ತಾಯಿದೆ ಅಂತ ಗೊತ್ತೇ ಇಲ್ಲ. ಆಮೇಲೆ ಎಲ್ಲ ಪಬ್ಲಿಕ್ಸ್ ಎಲ್ಲ ಬಂದು ನಾವೆಲ್ಲ ಬಿಡಿಸಿ ಮತ್ತು ಪೊಲೀಸವ್ರು ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋದರು. ಆ ಹುಡುಗಿದು ಗಾಡಿನೂ ಬಂದು ಅದು ತಮಿಳ್ನಾಡ್ದಿರ್ಬೇಕದು ಸ್ಕೂಟಿ. ಆಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಎತ್ಕೊಂಡು ಹೋದರು. ಆ ಹುಡುಗಿ ಹತ್ರ ಚಾಕು ಮತ್ತು ಇದು ಪೆಟ್ರೋಲ್ ಮ್ಯಾಕ್ಸು ಅದು ಇತ್ತು. ಎಲ್ಲ ಮಾರಕ ವಸ್ತ್ರಗಳು ಇಟ್ಕೊಂಡಿದ್ದು ಸರ್. ಆ ಹುಡುಗಿ ಯಾರೋ ಗೊತ್ತಿಲ್ಲ, ನಾರ್ತ್ ಇಂಡಿಯನ್ ಒಟ್ಟಾರೆ ಗೊತ್ತಿಲ್ಲ. ಹತ್ತು ಕಡೆಯಿಂದ ಬಂದರು. ನಾವಿಲ್ಲಿ ಆಫೀಸ್ ಹತ್ರ ಇದ್ವಿ, ಗಲಾಟೆ ನಡೀತಾ ಇತ್ತು. ಅಷ್ಟೊತ್ತಿಗೆ ಹೋಗಿ ನೋಡಿದ್ರೆ ಹುಡುಗನಿಗೆ ತುಂಬ ಬ್ಲಡ್ ಹೋಗ್ತಾ ಇತ್ತು. ವೇಲಲ್ಲಿ ಸುತ್ತಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅಂತೇಳಿ ಅಷ್ಟೊತ್ತಿಗೆ ಪೊಲೀಸವ್ರು ಬಂದರು. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಇಲ್ಲ, ಆ ಥರ ಏನೂ ಇಲ್ಲ. ಬರ್ತಾಯಿದ್ರು. ಅಷ್ಟೊತ್ತಿಗೆ ಇಲ್ಲಿ ಗಲಾಟೆ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಾವು ಅಲ್ಲಿ ಹೋದ್ವಿ. ಆ ಹಿಂದಿಯಲ್ಲಿ ಮಾತಾಡ್ತಾಯಿದ್ರು, ನಮಗೆ ಗೊತ್ತಾಗಿಲ್ಲ. ಏನು ಯುವಕರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ರೌಡಿಯಿಸಂ ತೋರಿಸಿದ ಮಹಿಳೆಯನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ. ಆದರೆ ಮಹಿಳೆ ಪೊಲೀಸರ ಬಳಿ ಕೂಡ ದುರ್ವರ್ತನೆ ತೋರಿದ್ದಾಳೆ. ಸಾಲದು ಅಂತ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗೋದಕ್ಕೆ ರಸ್ತೆಗಿಳಿದು ಹೈ ಡ್ರಾಮಾನೇ ಮಾಡಿದ್ದಾಳೆ. ಏಕವಚನದಲ್ಲೇ ಪೊಲೀಸರನ್ನ ಬೈದಾಡಿಕೊಂಡು ರಸ್ತೆಯಲ್ಲಿ ಸುತ್ತಾಡಿಸಿ ಕಕ್ಕಾಬಿಕ್ಕಿ ಮಾಡಿದ್ದಾಳೆ. ಮಹಿಳಾ ಟಿಕ್ಕಿಯ ಈ ಹುಚ್ಚಾಟವನ್ನು ಕಂಡ ಚಿಕ್ಕಬಳ್ಳಾಪುರ ಜನರು ಮನರಂಜನೆ ಪಡ್ಕೊಂಡಿದ್ದಾರೆ. ಕೊನೆಗೆ ಪುಂಡಾಟ ಮೆರೆದ ಮಹಿಳೆಯನ್ನ ಪೊಲೀಸರು ಆಟೋ ಮೂಲಕ ಕರ್ಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ. ಒಟ್ಟಿನಲ್ಲಿ ಹೈವೇಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿದ್ದನ್ನು ಕಂಡು ಬುದ್ಧಿ ಹೇಳೋಕೆ ಅಂತ ಬಂದ ಯುವಕರ ಮೇಲೆ ಈ ಮಹಿಳಾ ಟಿಕ್ಕಿ ಚಾಕುವಿನಿಂದ ಹಲ್ಲೆ ಮಾಡಿ ರೌಡಿಯಿಸಂ ತೋರಿಸಿ ಹುಚ್ಚಾಟ ಮೆರೆದಿದ್ದು ಈಕೆಯನ್ನು ಏನನ್ನಬೇಕೋ ದೇವರೇ ಬಲ್ಲ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.